ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಭಾವಬೋಧಕೃತಂ ಸೇವೆ ರಘೂತ್ತಮಮಹಾಗುರುಂ ಯತ್ಶಿಷ್ಯಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯಸಂಜ್ಞಿತಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಹರಿ ಓಂ. ಉಪನಿಷತ್ತುಗಳು ಭಗವಂತನ ತತ್ವಗಳ ಪ್ರಸಾರವನ್ನು ಮಾಡ್ತಾ ಅನೇಕ ಕಥೆಗಳ ಮೂಲಕ ತಿಳಿಯಲು ಸುಲಭವಾಗುವಂತೆ ಭಗವಂತನ ತತ್ವಗಳನ್ನು ಎಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಇವೆ. ಅಂತಹ ಉಪನಿಷತ್ತುಗಳಲ್ಲಿ ಮುಖ್ಯವಾದಂತಹ ಒಂದು ಉಪನಿಷತ್ತು ಅದು ಷಟ್ಪ್ರಶ್ನೋಪನಿಷತ್ತೆಂಬುದಾಗಿ ಕರೆಸಿಕೊಳ್ತದೆ. ಷಟ್ಪ್ರಶ್ನೋಪನಿಷತ್ತು ಗುರು ಶಿಷ್ಯರ ಪ್ರಶ್ನೋತ್ತರ ರೂಪವಾಗಿರುವುದರಿಂದ ಆ ರೀತಿಯಾಗಿ ಹೆಸರನ್ನು ಪಡೆದುಕೊಂಡಿದೆ. ಪ್ರಶ್ನೆ ಕೇಳುವವರಾರು ಅನ್ನುವ ಪ್ರಶ್ನೆಗೆ ಉತ್ತರ, ಪ್ರಶ್ನೆ ಕೇಳುವವರು ಆರು. 6 ಜನ ಶಿಷ್ಯರು ಗುರುಗಳ ಹತ್ತಿರಕ್ಕೆ ಬಂದು 6 ಪ್ರಶ್ನೆಗಳನ್ನು ಕೇಳಿದ್ದರಿಂದ ಈ ಉಪನಿಷತ್ತಿಗೆ ಷಟ್ಪ್ರಶ್ನೋಪನಿಷತ್ ಅಂತ ಹೆಸರು ಬಂದಿದೆ. ಹೀಗೆ ಪ್ರಶ್ನೆ ಹಾಗೂ ಉತ್ತರಗಳ ರೂಪದಲ್ಲಿ ಭಗವಂತನ ತತ್ವಗಳ ಜ್ಞಾನವನ್ನು ನಮಗೆ ಈ ಉಪನಿಷತ್ತು ಮಾಡಿಸಿಕೊಡುತ್ತದೆ. ಆ ಉಪನಿಷತ್ತಿನ ಪ್ರಾರಂಭದಲ್ಲಿಯೇ ತಿಳಿಸುವಂತೆ 6 ಜನ ಋಷಿಗಳು ಬಂದು ಪಿಪ್ಪಲಾದರ ಹತ್ತಿರ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. 6 ಜನ ಋಷಿಗಳು ಯಾರು ಅನ್ನುವುದನ್ನು ಆ ಉಪನಿಷತ್ತು ಪ್ರಾರಂಭದಲ್ಲಿಯೇ ತಿಳಿಸಿಕೊಡುತ್ತದೆ. ಸುಕೇಶಾಚ ಭಾರದ್ವಾಜ ಶೈಬ್ಯಶ್ಚ ಸತ್ಯಕಾಮಃ ಸೌರ್ಯಾಯಣೀ ಚ ಗಾರ್ಗ್ಯಃ ಕೌಸಲ್ಯಶ್ಚಾಶ್ವಲಾಯನೋ ಭಾರ್ಗವೋ ವೈದರ್ಭಿಃ ಕಬಂದಿ ಕಾತ್ಯಾಯನಃ. ಹೀಗೆ ಒಟ್ಟು 6 ಜನ ಋಷಿಗಳ ಹೆಸರನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಸುಕೇಶ ಎಂಬಂತಹ ಹೆಸರಿನ ಋಷಿಗಳು. ಇವರು ಭಾರದ್ವಾಜರ ಮಕ್ಕಳು, ಭರದ್ವಾಜ ಋಷಿಗಳ ಮಕ್ಕಳು. ಸತ್ಯಕಾಮ ಎಂಬಂತಹ ಇನ್ನೊಬ್ಬರು ಶಿಬಿಯ ಮಕ್ಕಳು. ಸೌರ್ಯಾಯಣಿ ಎಂಬುದಾಗಿ 3ನೆಯ ಇವರು ಸೂರ್ಯನ ಮೊಮ್ಮಕ್ಕಳು ಅನ್ನುವುದಕ್ಕಾಗಿಯೇ ಸೌರ್ಯಾಯಣಿ ಅಂತಲೂ ಹೆಸರು ಬಂದಿರುತ್ತದೆ. ಇವರು ಗರ್ಗ ಗೋತ್ರದವರು. ಕೌಸಲ್ಯ ಎಂಬಂತಹ 4ನೆಯ ಋಷಿಗಳು. ಕೌಸಲ್ಯ ಅಂತ ದೀರ್ಘ ಅಲ್ಲ, ಕೋಸಲದ ದೇಶದವರಾದ್ದರಿಂದ ಇವರನ್ನು ಕೌಸಲ್ಯ ಎಂಬುದಾಗಿ ಕರೀತಾರೆ. ಅಶ್ವಲಾಯನರ ಮಕ್ಕಳಿವರು. 5ನೆಯವರು ವೈದರ್ಭಿ ಎಂಬುದಾಗಿ ಋಷಿಗಳು. ವಿದರ್ಭ ದೇಶದವರಾದ್ದರಿಂದ ಇವರನ್ನು ವೈದರ್ಭಿಗಳು ಎಂಬುದಾಗಿ ಕರೀತಾರೆ. ಇವರು ಭೃಗುವಿನ ಮಕ್ಕಳು. ಮತ್ತು ಕೊನೆಯವರಾಗಿ ಕಬಂದಿ ಎಂಬಂತಹ ಋಷಿಗಳು. ಇವರು ಕತ್ಯ ಋಷಿಗಳ ಮಕ್ಕಳಾದ್ದರಿಂದ ಕಾತ್ಯಾಯನ ಎಂಬುದಾಗಿಯೂ ಇವರನ್ನು ಕರೀತಾರೆ. ಹೀಗೆ ಒಟ್ಟು 6 ಜನ ಋಷಿಗಳು ಬಂದು ತಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಲು ಪಿಪ್ಪಲಾದರೇ ಸಮರ್ಥರು ಎಂಬುದಾಗಿ ತಿಳಿದು ಅವರನ್ನು ಗುರುಗಳಾಗಿ ಸ್ವೀಕರಿಸಿ ಅವರ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮಗೆ ಭಗವಂತನ ತತ್ವಜ್ಞಾನವನ್ನು ಮಾಡಿಸಿಕೊಡಬೇಕು ಎಂಬುದಾಗಿ.
ಇವರು 6 ಜನ ಏನು ಸಾಮಾನ್ಯದವರಲ್ಲ, ಇವರೂ ಕೂಡ ಮಹಾಜ್ಞಾನಿಗಳೇ. ಭಗವಂತನ ತತ್ವಗಳ ಜ್ಞಾನವನ್ನು ಮಾಡಿಕೊಂಡಂತಹ ಮಹಾಜ್ಞಾನಿಗಳು. ಅಂತಹ ಈ 6 ಜನ ಇನ್ನೂ ಭಗವದ್ವಿಷಯಕವಾದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವ ಅಪೇಕ್ಷೆಯಿಂದ ಗುರುಗಳ ಹತ್ತಿರಕ್ಕೆ ಬಂದಿದ್ದಾರೆ. ಭಗವಂತನ ಗುಣಗಳ ಬಗ್ಗೆ ತಿಳಿಯಬೇಕು ಅಂದರೆ ಅದು ಸಾಧ್ಯವಾದಂತಹ ಮಾತೆ. ಪೂರ್ಣವಾಗಿ ತಿಳಿದು ಮುಗಿಸಲು ಲಕ್ಷ್ಮೀದೇವಿಯಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ. ಸುಮಧ್ವಿಜಯದಲ್ಲಿ ಹೇಳುವಾಗ, ನರಮಾಪಿ ಪದಾಂಗುಲೀಲ ಸತ್ ನಕಧೂರಾಜದನಂತ ಸದ್ಗುಣಾನ್. ಭಗವಂತನ ಉಗುರಿನಲ್ಲಿರುವ, ಆ ಉಗುರಿನ ಕಿರಣದಲ್ಲಿರುವ ಗುಣಗಳನ್ನು ಲಕ್ಷ್ಮೀದೇವಿಗೂ ಎಣಿಸಲಾಗುವುದಿಲ್ಲವಂತೆ. ಅಷ್ಟು ಗುಣಗಳು ಭಗವಂತನಲ್ಲಿ ಇವೆ. ಅಂತಹ ಗುಣಪೂರ್ಣನಾದ ಭಗವಂತನನ್ನು ಎಷ್ಟು ತಿಳಿದರೂ ಕಡಿಮೆ ಎನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ ಈ ಎಲ್ಲ ಋಷಿಗಳು. ಮಹಾಜ್ಞಾನಿಗಳು ಇನ್ನೂ ಹೆಚ್ಚಿನ ಜ್ಞಾನಕ್ಕೋಸ್ಕರವಾಗಿ ಬಂದು ಆ ಪಿಪ್ಪಲಾದರ ಹತ್ತಿರಕ್ಕೆ ಬಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಗ ಪಿಪ್ಪಲಾದರಂತಾರೆ, ಭೂಯ ಏವ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸರ. ನೀವು ಎಲ್ಲರೂ ಜ್ಞಾನಿಗಳೇ ಇದ್ದೀರಿ, ಆದರೂ ಕೂಡ ನನ್ನ ಹತ್ತಿರ ನೀವು ಬ್ರಹ್ಮಚರ್ಯದಿಂದ ತಪಸ್ಸನ್ನು ಆಚರಿಸುತ್ತಾ ಅತ್ಯಂತ ಶ್ರದ್ಧೆಯಿಂದ 1 ವರ್ಷ ವಾಸ ಮಾಡಬೇಕು. ಆಗ ನಾನು ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಎಂಬುದಾಗಿ ವಿಪ್ಪಲಾದರು ತಿಳಿಸಿದರೆ, ಅದರಂತೆ ಒಪ್ಪಿಕೊಂಡಿದ್ದಾರೆ. ಎಲ್ಲರೂ ಕೂಡ ಒಪ್ಪಿಕೊಂಡು ಆ ಗುರುಗಳ ಹತ್ತಿರ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲಿಗೆ ಕಬಂದಿ ಋಷಿಗಳು, ಕಾತ್ಯಾಯನರು ಅಂತಲೂ ಕರೀತಾರೆ ಇವರನ್ನು, ಇವರು ಬಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಶ್ನೆ ಉಳಿದ 5 ಪ್ರಶ್ನೆಗಳಿಗೆ ಮೂಲವಾಗಿ ಇದೆ. ಅಂದರೆ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಏನು ಕಾತ್ಯಾಯನರು ಪ್ರಶ್ನೆಗಳ ಮಾಲೆಯನ್ನು ಪ್ರಾರಂಭ ಮಾಡಿದರೂ ಈ ಪ್ರಶ್ನೆಗೆ ಅನುಗುಣವಾಗಿ ಮುಂದಿನ ಪ್ರಶ್ನೆಗಳು ಬರ್ತಾ ಹೋಗ್ತದೆ ಅನ್ನುವುದಕ್ಕೆ ಇದನ್ನು ಮೊದಲಿಗೆ ಹೇಳಿದ್ದು ಅತ್ಯಂತ ಪ್ರಸಕ್ತವಾಗಿದೆ. ಆದ್ದರಿಂದ ಆ ಕಬಂದಿ ಕಾತ್ಯಾಯನರು ಬಂದು ಮೊದಲಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಭಗವನ್ ಕುತೋ ಹವಾ ಇಮಾ ಪ್ರಜಾಯಂತೆ. ಈ ಎಲ್ಲ ಪ್ರಜೆಗಳ ಸೃಷ್ಟಿ ಏನೋ ಆಗ್ತಾ ಇದೆ ಲೋಕದಲ್ಲಿ, ಈ ಎಲ್ಲ ಪ್ರಜೆಗಳನ್ನು ಯಾರು ಸೃಷ್ಟಿ ಮಾಡ್ತಾರೆ, ಯಾರಿಂದಾಗಿ ಪ್ರಜೆಗಳು ಸೃಷ್ಟಿಯನ್ನು ಹೊಂದುತ್ತಾ ಇದ್ದಾರೆ ಎಂಬುದಾಗಿ ಈ ಕಬಂದಿ ಋಷಿಗಳು ಪ್ರಶ್ನೆಯನ್ನು ಮಾಡಿದರೆ, ಅದಕ್ಕೆ ಪಿಪ್ಪಲಾದರು ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಜಾ ಕಾಮೋ ಹವೈ ಪ್ರಜಾಪತಿ ಸತಪೋತಪ್ಯತ. ಪ್ರಜೆಗಳ ಸೃಷ್ಟಿಯನ್ನು ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಹೋದರೆ, ಅಚೇತನವಾದ ಪದಾರ್ಥದಿಂದ ಪ್ರಜೆಗಳ ಸೃಷ್ಟಿಯಾಗ್ತದೆ ಅಂತ ಹೇಳೋಣ ಅಂದರೆ ಅದು ಸಾಧ್ಯವಿಲ್ಲ. ಯಾಕೆ ಅಂದರೆ ಅಚೇತನ ಇದು ಪ್ರವೃತ್ತಿ ಉಳ್ಳದ್ದೇ ಅಲ್ಲ, ಸ್ವತಃ ತಾನಾಗಿಯೇ ಪ್ರವೃತ್ತವಾಗುವುದೇ ಇಲ್ಲ. ಒಂದು ಕಲ್ಲು ತಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಂದ್ರೆ ಯಾರಾದರೂ ಚೇತನರು ಎತ್ತಿ ಇಟ್ಟರೆ ಹೋಗ್ತದೆ, ಅದರಲ್ಲಿ ಪ್ರವೃತ್ತಿ ಬರ್ತದೆ ಹೊರತು, ವ್ಯಾಪಾರ ಬರ್ತದೆ ಹೊರತು, ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಆದ್ದರಿಂದ ಅಚೇತನರಿಂದ ಈ ಪ್ರಜೆಗಳ ಸೃಷ್ಟಿಯಾಗಲು ಸಾಧ್ಯ ಇಲ್ಲ. ಇನ್ನು ಜೀವರಿಂದ ಸೃಷ್ಟಿಯಾಗ್ತದೆ ಅಂತ ಹೇಳಬೇಕು ಅಂತಾದರೆ ಆ ಜೀವರೂ ಕೂಡ ಅಸ್ವತಂತ್ರರಾದ್ದರಿಂದ ಜೀವರಿಂದಲೂ ಕೂಡ ಪ್ರಜೆಗಳ ಸೃಷ್ಟಿಯನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಪ್ರಜೆಗಳ ಸೃಷ್ಟಿಗೆ ಯಾರು ಕಾರಣರು ಅನ್ನುವ ಪ್ರಶ್ನೆಗೆ ಪಿಪ್ಪಲಾದರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರಜಾಪತಿ, ಭಗವಂತ ಪರಮಾತ್ಮ, ಅವನೇ ಪ್ರಜೆಗಳ ಸೃಷ್ಟಿಯನ್ನು ಮಾಡ್ತಾನೆ. ಅವನು ಪ್ರಜೆಗಳನ್ನು ಸೃಷ್ಟಿಸಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿ ಮೊದಲಿಗೆ ಮುಖ್ಯ ಪ್ರಾಣದೇವರು ಹಾಗೂ ಭಾರತೀ ದೇವಿಯರನ್ನು ಸೃಷ್ಟಿ ಮಾಡಿದ. ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರ ಸೃಷ್ಟಿಯನ್ನು ಮಾಡಿ ಅವರಿಂದ ಮುಂದೆ ಪ್ರಜೆಗಳ ಸೃಷ್ಟಿಯನ್ನು ಭಗವಂತ ಮಾಡಿಸ್ತಾನೆ. ಹಾಗಾದರೆ ಎಲ್ಲ ಪ್ರಜೆಗಳ ಸೃಷ್ಟಿಗೆ ಭಗವಂತ ಕಾರಣ ಅಲ್ಲವೇನು ಅಂತ ಪ್ರಶ್ನೆ ಬಂದರೆ, ಮುಖ್ಯ ಪ್ರಾಣದೇವರು ಹಾಗೂ ಭಾರತೀ ದೇವಿಯರು ಕೂಡ ಸ್ವತಂತ್ರರಲ್ಲವೇ ಅಲ್ಲ, ಅವರು ಅಸ್ವತಂತ್ರರೇ. ಅವರಲ್ಲಿ ಇದ್ದು ಭಗವಂತನೇ ಸೃಷ್ಟಿಯ ಕಾರ್ಯವನ್ನು ಮಾಡಿಸ್ತಾನೆ. ಆದ್ದರಿಂದಾಗಿ ಎಲ್ಲ ಪ್ರಜೆಗಳ ಸೃಷ್ಟಿಗೆ ಭಗವಂತನೇ ಕಾರಣ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾರೆ ಅದನ್ನು. ಮತ್ತೆ ಇನ್ನೂ ಅನೇಕ ರೀತಿಯಾದಂತಹ ಸೃಷ್ಟಿ ಕಾರಣಗಳು ಇವೆಯಲ್ಲ ಅಂತ ಪ್ರಶ್ನೆ. ಮತ್ತೆ ಪಂಚಭೂತಗಳಿಂದ ಸೃಷ್ಟಿಯಾಗ್ತದೆ, ಪಂಚ ತನ್ಮಾತ್ರಗಳಿಂದ, ಹೀಗೆ ಒಟ್ಟು 24 ತತ್ವಗಳೇನಿವೆ ಆ ತತ್ವಗಳಿಂದ ಸೃಷ್ಟಿಯಾಗ್ತದೆ ಅಂತಲೂ ಕೆಲವು ಕಡೆಗೆ ಹೇಳ್ತಾರೆ.
ಕಾಲ ಇದು ಎಲ್ಲದಕ್ಕೂ ಕಾರಣವಾದ್ದರಿಂದಾಗಿ ಪ್ರಜೆಗಳ ಸೃಷ್ಟಿಗೂ ಕೂಡ ಇದು ಕಾರಣ ಅಂತ ಹೇಳಿದಂತಾಯಿತು. ಕಾಲವೂ ಕೂಡ ಪ್ರಜೆಗಳ ಸೃಷ್ಟಿಗೆ ಕಾರಣವಾಗ್ತದೆ. ಸ್ತ್ರೀ ಪುರುಷರು ಇವರೂ ಕೂಡ ಪ್ರಜೆಗಳ ಸೃಷ್ಟಿಗೆ ಕಾರಣರಾಗ್ತಾರೆ. ಇವರ ಸಂಘದಿಂದಲೇ ಪ್ರಜೆಗಳ ಸೃಷ್ಟಿಯಾಗ್ತದೆ. ಅನ್ನದಿಂದಲೂ ಕೂಡ ರೇತಸ್ಸಿನ ಪರಿಣಾಮ ಮುಂದೆ ರೇತಸ್ಸಾಗಿ ಪರಿಣಾಮ ಹೊಂದಿ ಆ ಅನ್ನದಿಂದಲೂ ಸೃಷ್ಟಿಯಾಗ್ತದೆ ಅಂತನ್ನುವುದನ್ನು ಕೇಳಿದ್ದೇವಲ್ಲ. ಮತ್ತು ಸೂರ್ಯಚಂದ್ರರಿಂದಲೂ ಲೋಕದಲ್ಲಿ ಸೃಷ್ಟಿಯಾಗ್ತದೆ ಅನ್ನುವುದನ್ನೆಲ್ಲ ಕೇಳಿದ್ದೇವೆ. ಪರಮಾತ್ಮ ಹೇಗೆ ಸೃಷ್ಟಿಗೆ ಎಲ್ಲ ಸೃಷ್ಟಿಗೂ ಕಾರಣನಾಗ್ತಾನೆ ಅಂತ ಪ್ರಶ್ನೆಗಳನ್ನು ಮಾಡಿಕೊಂಡು ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಭಗವಂತ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರನ್ನು ಸೃಷ್ಟಿ ಮಾಡಿದ ಮೇಲೆ ಅವರಿಬ್ಬರನ್ನು ಸೂರ್ಯ ಚಂದ್ರರಲ್ಲಿ ಪ್ರವೇಶ ಮಾಡಿಸುತ್ತಾನೆ. ಸೂರ್ಯನಲ್ಲಿ ಮುಖ್ಯ ಪ್ರಾಣದೇವರನ್ನು, ಚಂದ್ರನಲ್ಲಿ ಚಂದ್ರಾನಾಮಕಳಾಗಿರುವಂತಹ ಭಾರತೀ ದೇವಿಯರನ್ನು ಪ್ರವೇಶ ಮಾಡಿಸ್ತಾನೆ. ಮುಖ್ಯ ಪ್ರಾಣದೇವರು ಸೂರ್ಯನಲ್ಲಿ ಪ್ರವೇಶ ಮಾಡಿ ಇದ್ದವರಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಆಗುವ ಸೃಷ್ಟಿಗೆ ಏನು ಸೂರ್ಯ ಕಾರಣ ಅಂತ ಹೇಳಿದ್ದಾರೋ ಅಂತಹ ಸೃಷ್ಟಿಯನ್ನು ಸೂರ್ಯನ ಅಂತರ್ಯಾಮಿಯಾಗಿದ್ದು ಮುಖ್ಯ ಪ್ರಾಣದೇವರು ಮಾಡಿಸ್ತಾರೆ ಭಗವಂತನ ಪ್ರೇರಣೆಯಿಂದ. ಇನ್ನು ಚಂದ್ರನಿಂದ ನಿಯಮ್ಯವಾದಂತಹ ಅವುಗಳಿವೆ, ವನಸ್ಪತಿ ಮೊದಲಾದವುಗಳು, ಅವುಗಳ ಸೃಷ್ಟಿಯಾಗ್ತದೆ. ಮತ್ತು ಚಂದ್ರನೂ ಕೂಡ ಪ್ರಜೋತ್ಪತ್ತಿಗೆ ಕಾರಣ ಅಂತ ಹೇಳಿದ್ದಾರಲ್ಲ, ಅಂತಹ ಚಂದ್ರನ ಅಂತರ್ಯಾಮಿಯಾಗಿ ಇದ್ದುಕೊಂಡು ಭಾರತೀ ದೇವಿಯರು ಚಂದ್ರನಿಂದ ಸೃಷ್ಟಿಯನ್ನು ಮಾಡಿಸ್ತಾರೆ ಭಗವಂತನ ಪ್ರೇರಣೆಯಿಂದ. ಹೀಗೆ ಸೂರ್ಯಚಂದ್ರರಿಂದ ಆಗುವಂತಹ ಸೃಷ್ಟಿಗೂ ಕೂಡ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರೇ ಕಾರಣ. ಅವರ ಅಂತರ್ಯಾಮಿಯಾಗಿದ್ದುಕೊಂಡು ಭಗವಂತನೇ ಸೃಷ್ಟಿಯನ್ನು, ಈ ಪ್ರಜೋತ್ಪತ್ತಿಯನ್ನು ಮಾಡಿಸ್ತಾನೆ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು ಬ್ರಹ್ಮಾಂಡಕ್ಕೆ ಉಪಾದಾನವಾದಂತಹ 24 ತತ್ವಗಳಿವೆ. ಆ 24 ತತ್ವಗಳು ಕೂಡ ಪ್ರಜೋತ್ಪತ್ತಿಗೆ ಕಾರಣ ಅಂತ ಹೇಳಿದರೆ, ಆ ತತ್ವಗಳಲ್ಲಿ ಮೊದಲ 3 ಪೃಥ್ವಿ ಅಪ್ ತೇಜಸ್ ಏನಿದೆ, ಇವು ಮೂರ್ತವಾದಂತಹ ತತ್ವಗಳು. ಇವುಗಳಿಗೆ ಭಾರತೀ ದೇವಿಯರು ನಿಯಾಮಕರು. ಉಳಿದಂತಹ ಎಲ್ಲ ತತ್ವಗಳಿಗೆ 19 ತತ್ವಗಳು, ವಾಯು ಆಕಾಶ 2 ಮತ್ತು ಉಳಿದ 19 ತತ್ವಗಳು, ಹೀಗೆ ಒಟ್ಟು 21 ತತ್ವಗಳಿಗೆ ಮುಖ್ಯ ಪ್ರಾಣದೇವರು ನಿಯಾಮಕರು. ಹೀಗೆ ಪರಸ್ಪರ 24 ತತ್ವಗಳಿಗೂ ಕೂಡ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರೇ ನಿಯಾಮಕರಾಗಿದ್ದುಕೊಂಡು ಅದರಿಂದಾಗುವಂತಹ ಏನು ಪ್ರಜೋತ್ಪತ್ತಿ ಇದೆ ಅದನ್ನು ಮಾಡ್ತಾರೆ ತಾವು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಅನೇಕ ಪ್ರಶ್ನೆಗಳಿವೆ, ಅವುಗಳಿಗೂ ಕೂಡ ಇದೇ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಕಾಲದ ಪ್ರಶ್ನೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಕಾಲವೂ ಎಲ್ಲದಕ್ಕೆ ಕಾರಣ, ಅಂತಹ ಕಾಲ ಪ್ರಜೋತ್ಪತ್ತಿಗೂ ಕಾರಣ ಅಂತ ಹೇಳಿದ್ದಾರಲ್ಲ, ಅದನ್ನು ಹೇಗೆ ನಿವಾರಣೆ ಹೊಂದಿಸುವುದು ಅಂತನ್ನುವ ಪ್ರಶ್ನೆಗೆ ಮಹಾಕಾಲದ ಒಂದು ಘಟ್ಟವನ್ನು ತೆಗೆದುಕೊಳ್ತಾರೆ. ಮೊದಲಿಗೆ ಸಂವತ್ಸರ ಎಂಬಂತಹ ಒಂದು ಘಟ್ಟ. ಈ ಸಂವತ್ಸರ ಇದಕ್ಕೆ ನಿಯಾಮಕರಾಗಿರುವವನು ಸಾಕ್ಷಾತ್ ಭಗವಂತ ಪ್ರಜಾಪತಿ. ಇದರಲ್ಲಿ 2 ಭಾಗಗಳು, ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬುದಾಗಿ. ಈ ಉತ್ತರಾಯಣಕ್ಕೆ ಮುಖ್ಯ ಪ್ರಾಣದೇವರು ನಿಯಾಮಕರು, ದಕ್ಷಿಣಾಯನಕ್ಕೆ ಭಾರತೀ ದೇವಿಯರು ನಿಯಾಮಕರು. ಉತ್ತರಾಯಣ ದಕ್ಷಿಣಾಯನಗಳಿಗೆ ನಿಯಾಮಕರಾದಂತಹ ಏನು ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ಇದ್ದಾರೆ, ಇವರು ಉತ್ಕ್ರಾಂತಿಯನ್ನು ಕೂಡ ಮಾಡಿಸ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಭಾರತೀ ದೇವಿಯರಿಂದ ನಿಯಮ್ಯವಾದಂತಹ ದಕ್ಷಿಣಾಯನ ಏನಿದೆ, ಇದನ್ನು ಪಿತೃಯಾಣ ಎಂಬುದಾಗಿ ಕರೀತಾರೆ. ಈ ಪಿತೃಯಾಣದಲ್ಲಿ ಯಾರು ಋಷಿಗಳು ಮೊದಲಾದವರು ಸಕಾಮ ಕರ್ಮಗಳನ್ನು ಮಾಡ್ತಾರೆಯೋ ಅವರು ಪಿತೃಯಾಣದ ಮೂಲಕ ಪ್ರಯಾಣವನ್ನು ಬೆಳೆಸಿ ಚಂದ್ರಲೋಕವನ್ನು ಹೊಂದುತ್ತಾರೆ, ಮತ್ತೆ ಮರಳಿ ಭೂಮಿಯಲ್ಲಿ ಹುಟ್ಟುತ್ತಾರೆ. ಇದನ್ನು ಭಾರತೀ ದೇವಿಯರು ನಿಯಮನ ಮಾಡ್ತಾರೆ. ಇನ್ನು ಉತ್ತರಾಯಣದಲ್ಲಿ ಯಾರು ನಿಷ್ಕಾಮ ಕರ್ಮಗಳನ್ನು ಮಾಡ್ತಾರೆ, ಮೋಕ್ಷಯೋಗ್ಯರಂತಹ ಋಷಿಮುನಿಗಳು ಜ್ಞಾನಿಗಳು, ಅವರು ಶ್ರೇಷ್ಠವಾದಂತಹ ದೇವಯಾನದಿಂದ ಪ್ರಯಾಣವನ್ನು ಬೆಳೆಸಿ ಸೂರ್ಯಲೋಕವನ್ನು ಹೊಂದುತ್ತಾರೆ. ಆನಂತರ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಮುಕ್ತಿಯನ್ನು ಹೊಂದುತ್ತಾರೆ, ಮರಳಿ ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಉತ್ತರಾಯಣ ದಕ್ಷಿಣಾಯಣಗಳಿಗೆ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ನಿಯಾಮಕರು ಅಂತ ತಿಳಿಸಿದ್ದಾರೆ. ಒಂದೊಂದು ಅಯನದಲ್ಲಿ 6 ತಿಂಗಳುಗಳು.
ಪ್ರತಿಯೊಂದು ತಿಂಗಳಿಗೂ ಕೂಡ ಭಗವಂತ ಸಾಕ್ಷಾತ್ ತಾನೇ ನಿಯಾಮಕನಾಗಿದ್ದಾನೆ, ಮಾಸ ನಿಯಾಮಕನಾಗಿದ್ದಾನೆ. ಆ ತಿಂಗಳಿನಲ್ಲಿ ಮತ್ತೆ 2 ಭಾಗ, ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ. ಶುಕ್ಲ ಪಕ್ಷಕ್ಕೆ ಮುಖ್ಯ ಪ್ರಾಣದೇವರು ನಿಯಾಮಕರು, ಕೃಷ್ಣ ಪಕ್ಷಕ್ಕೆ ಭಾರತೀ ದೇವಿಯರು ನಿಯಾಮಕರು. ಈ ಪಕ್ಷದಲ್ಲಿ ಮತ್ತೆ 15 ದಿನಗಳು. 15 ದಿನಗಳಲ್ಲಿ ಪ್ರತಿಯೊಂದು ದಿನಕ್ಕೂ ಪೂರ್ಣ ದಿನಕ್ಕೆ ಭಗವಂತ ನಿಯಾಮಕ. ಆ ಒಂದು ದಿನದ ಹಗಲಿಗೆ ಮುಖ್ಯ ಪ್ರಾಣದೇವರು ನಿಯಾಮಕರು, ರಾತ್ರಿಗೆ ಭಾರತೀ ದೇವಿಯರು ನಿಯಾಮಕರು. ಹಗಲಿನಲ್ಲಿ ಪುರುಷರಲ್ಲಿ ಮುಖ್ಯ ಪ್ರಾಣದೇವರ ವಿಶೇಷವಾದಂತಹ ಸನ್ನಿಧಾನ ಇರುತ್ತದೆ. ರಾತ್ರಿಯಲ್ಲಿ ಸ್ತ್ರೀಯರಲ್ಲಿ ಭಾರತೀ ದೇವಿಯರ ವಿಶೇಷವಾದ ಸನ್ನಿಧಾನ ಇರುತ್ತದೆ. ಅಂತಹ ಸ್ತ್ರೀ ಪುರುಷರಲ್ಲಿ ಸನ್ನಿಹಿತರಾದಂತಹ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ಪ್ರಜೋತ್ಪತ್ತಿಯನ್ನು ಮಾಡುತ್ತಾರೆ. ತಾವು ಆ ಪುರುಷ ಸ್ತ್ರೀಯರಿಂದ ಮಾಡಿಸ್ತಾರೆ. ಇಲ್ಲಿ ಒಂದು ವಿಶೇಷವನ್ನು ತಿಳಿಸಿಕೊಡ್ತಾರೆ. ರಾತ್ರಿ ಹೊತ್ತಿನಲ್ಲಿ ಮಾತ್ರ ಪುರುಷ ಸ್ತ್ರೀಯರ ಸಂಘ ಅನ್ನುವುದು ಉಚಿತ. ಯಾಕೆ ಅಂದರೆ ಹಗಲು ಹೊತ್ತಿನಲ್ಲಿ ಪುರುಷನಲ್ಲಿ ಮುಖ್ಯ ಪ್ರಾಣದೇವರ ವಿಶೇಷ ಪೂರ್ಣ ಸನ್ನಿಧಾನ ಇರುತ್ತದೆ. ಆಗ ಸ್ತ್ರೀಯರಲ್ಲಿ ಭಾರತೀ ದೇವಿಯರ ಸನ್ನಿಧಾನ ಬಹಳ ಕಡಿಮೆ. ಪೂರ್ಣ ಸನ್ನಿಧಾನವುಳ್ಳ ಮುಖ್ಯ ಪ್ರಾಣದೇವರ ಜೊತೆಗೆ ಆ ಸ್ತ್ರೀಯರಲ್ಲಿ ಅಲ್ಪ ಸನ್ನಿಹಿತರಾದ ಭಾರತೀ ದೇವಿಯರ ಸಂಘ ಅನ್ನುವುದು ಉಚಿತವಲ್ಲ ಅನ್ನುವುದಕ್ಕಾಗಿಯೇ ರಾತ್ರಿ ಹೊತ್ತಿನಲ್ಲಿ ಪುರುಷರು ಹಾಗೂ ಸ್ತ್ರೀಯರ ಸಂಘವನ್ನು ಪ್ರಜೋತ್ಪತ್ತಿಗಾಗಿ ಅತ್ಯಂತ ಪ್ರಶಸ್ತ ಅಂತ ತಿಳಿಸ್ತಾ ಇದ್ದಾರೆ. ರಾತ್ರಿ ಸ್ತ್ರೀಯರಲ್ಲಿ ಭಾರತೀ ದೇವಿಯರ ಸನ್ನಿಧಾನ ವಿಶೇಷವಾಗಿರ್ತದೆ ಪೂರ್ಣವಾಗಿ. ಆಗ ಪುರುಷರಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಕಡಿಮೆ ಇದ್ದರೂ ಕೂಡ ಅದು ಸ್ತ್ರೀಯರಲ್ಲಿರುವ ಭಾರತೀ ದೇವಿಯರ ಸನ್ನಿಧಾನಕ್ಕೆ ಸಮವಾಗಿ ಇರ್ತದೆ ಅನ್ನುವುದಕ್ಕಾಗಿಯೇ ರಾತ್ರಿ ಹೊತ್ತಿನಲ್ಲಿ ಸ್ತ್ರೀ ಪುರುಷರ ಸಂಘವಾದರೆ ಅವರ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ಭಗವಂತನ ಪ್ರೇರಣೆಯಿಂದ ಪ್ರಜೋತ್ಪತ್ತಿಯನ್ನು ಮಾಡಿಸ್ತಾರೆ. ಈ ರೀತಿಯಾಗಿ ಯಾರು ಅನುಸಂಧಾನವನ್ನು ಮಾಡಿ ಪ್ರಜೆಗಳ ಉತ್ಪತ್ತಿಯನ್ನು ಮಾಡ್ತಾರೋ ಅವರಿಗೆ ಬ್ರಹ್ಮಚರ್ಯ ವ್ರತದ ಪಾಲನೆಯ ಪುಣ್ಯ ಬರ್ತದೆ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಇಷ್ಟಿನವರೆಗೆ ಏನು ತಿಳಿಸಿದಂತಾಯಿತು ಒಟ್ಟು ಅಂದರೆ, ಕಾಲ ಅನ್ನುವುದು ಯಾವ ರೀತಿಯಾಗಿ ಪ್ರಜೋತ್ಪತ್ತಿಗೆ ಕಾರಣವಾಗ್ತದೆ, ಆ ಕಾಲದಲ್ಲಿ ಅಂತರ್ಯಾಮಿಯಾಗಿ ಇದ್ದವರು ಮುಖ್ಯ ಪ್ರಾಣದೇವರು ಹಾಗೂ ಭಾರತೀ ದೇವಿಯರು ಮತ್ತು ಸಾಕ್ಷಾತ್ ಭಗವಂತ ಇವರೇ ಕಾಲಕ್ಕೆ ನಿಯಾಮಕರಾಗಿ ಇದ್ದು ಮತ್ತು ಆ ಪುರುಷ ಮತ್ತು ಸ್ತ್ರೀಯರಲ್ಲಿಯೂ ಇವರೇ ಅಂತರ್ಯಾಮಿಗಳಾಗಿ ಇದ್ದು ಪ್ರಜೆಗಳ ಸೃಷ್ಟಿಯನ್ನು ಮಾಡಿಸ್ತಾರೆ. ಅಂದರೆ ಕಾಲದಿಂದಾಗುವ ಸೃಷ್ಟಿ, ಪುರುಷ ಸ್ತ್ರೀಯರಿಂದಾಗುವ ಸೃಷ್ಟಿ, ಇದೆಲ್ಲದಕ್ಕೂ ಕಾರಣರು ಭಾರತೀ ದೇವಿ ಮತ್ತು ಮುಖ್ಯ ಪ್ರಾಣದೇವರು. ಇವರ ಪ್ರೇರಕನಾಗಿ ಸಾಕ್ಷಾತ್ ಭಗವಂತ ಎಂಬುದಾಗಿ ತಿಳಿಸಿದಂತಾಯಿತು. ಇನ್ನು ಅನ್ನವೂ ಕೂಡ ಸೃಷ್ಟಿಗೆ ಕಾರಣ ಎಂಬುದಾಗಿ ಹೇಳಿದ್ದಾರಲ್ಲ, ಅದಕ್ಕೇನು ವಿವರಣೆ ಅಂತಂದರೆ ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ರೇತಸ್ಸಿಗೆ ಉಪಾದಾನ ಅನ್ನ, ಅನ್ನವೇ ರೇತಸ್ಸಾಗಿ ಪರಿಣಾಮವನ್ನು ಹೊಂದುತ್ತದೆ. ಅಂತಹ ಅನ್ನದಲ್ಲಿ ಸಾಕ್ಷಾತ್ ಭಗವಂತ ತಾನೇ ಇದ್ದುಕೊಂಡು ಅದನ್ನು ರೇತಸ್ಸಾಗಿ ಪರಿಣಾಮವನ್ನು ಹೊಂದಿಸಿ ಅದರಿಂದ ಪ್ರಜೋತ್ಪತ್ತಿಗೆ ಕಾರಣನಾಗ್ತಾನೆ ಹೊರತು ಅನ್ನ ಅನ್ನುವುದು ಸ್ವತಂತ್ರವಾಗಿ ಪ್ರಜೆಗಳ ಸೃಷ್ಟಿಯನ್ನು ಮಾಡುವುದಿಲ್ಲ ಎಂಬುದಾಗಿ ತಿಳಿಸ್ತಾ, ಯಾವ ರೀತಿಯಾದಂತಹ ಪ್ರಜೆಗಳ ಸೃಷ್ಟಿ ಕಾಲದಿಂದಲೇ ಆಗಲಿ, ಅನ್ನದಿಂದಲೇ ಆಗಲಿ, ಸೂರ್ಯಚಂದ್ರರಿಂದಲೇ ಆಗಲಿ, ಅಥವಾ 24 ತತ್ವಗಳಿಂದಲೇ ಆಗಲಿ ಆಗುವಂತಹ ಪ್ರತಿಯೊಂದು ರೀತಿಯ ಪ್ರಜೋತ್ಪತ್ತಿಗೆ ಮುಖ್ಯ ಕಾರಣರು ಮುಖ್ಯ ಪ್ರಾಣದೇವರು ಹಾಗೂ ಭಾರತೀ ದೇವಿಯರು. ಅವರ ಅಂತರ್ಯಾಮಿಯಾಗಿರುವಂತಹ ಸಾಕ್ಷಾತ್ ಪ್ರಜಾಪತಿ ಭಗವಂತ ಅವನೇ ಎಲ್ಲರಲ್ಲಿ ಇದ್ದವನಾಗಿ ತಾನು ಈ ಸೃಷ್ಟಿಯನ್ನು ಮಾಡಿಸುತ್ತಾನೆ. ಪ್ರಜೆಗಳ ಸೃಷ್ಟಿಯನ್ನು ಯಾರು ಮಾಡ್ತಾರೆ ಅಂತನ್ನುವ ಪ್ರಶ್ನೆಯನ್ನೇನು ಕಬಂದಿ ಕಾತ್ಯಾಯನರು ಕೇಳಿದ್ದರು, ಅದಕ್ಕೆ ಇಷ್ಟು ವಿಸ್ತಾರವಾಗಿ ಬಹಳ ಸುಂದರವಾಗಿ ಪಿಪ್ಪಲಾದರು ಉತ್ತರವನ್ನು ಕೊಡ್ತಾರೆ. ಆನಂತರ ಪ್ರಜೆಗಳ ಸೃಷ್ಟಿಯಾಯಿತು. ಇನ್ನು ಎರಡನೆಯ ಪ್ರಶ್ನೆಯನ್ನು ವೈದರ್ಭಿ ಋಷಿಗಳು ಬಂದು ಪಿಪ್ಪಲಾದರನ್ನು ಕೇಳ್ತಾ ಇದ್ದಾರೆ. ಪ್ರಜೆಗಳ ಸೃಷ್ಟಿ ಏನೋ ಆಯಿತು, ಇಂತಹ ಪ್ರಜೆಗಳ ಸೃಷ್ಟಿ ಆದ ಮೇಲೆ ಆ ಪ್ರಜೆಗಳ ದೇಹಧಾರಣೆಯನ್ನು ಯಾರು ಮಾಡುತ್ತಾರೆ? ಭಗವನ್ ಕತ್ತೇವ ದೇವಾ ಪ್ರಜಾ ವಿಧಾರಯಂತೆ ಕತರ ಏತತ್ ಪ್ರಕಾಶಯಂತೆ. ಯಾರು ಈ ಜೀವರಿಗೆ ದೇಹ ಪ್ರಾಪ್ತಿಯಾದ ಮೇಲೆ ಅವರ ದೇಹದ ರಕ್ಷಣೆಯನ್ನು ಯಾರು ಮಾಡ್ತಾರೆ, ದೇಹದ ಧಾರಣೆಯನ್ನು, ಮತ್ತು ಯಾರು ಇವರಿಗೆ ಜ್ಞಾನವನ್ನು ಮಾಡಿಸ್ತಾರೆ,
ವಿಷಯಗಳ ಜ್ಞಾನವನ್ನು ಯಾರು ಇವರಿಗೆ ಮಾಡಿಸಿಕೊಡ್ತಾರೆ? ಪ್ರಕಾಶಯಂತೆ, ಜ್ಞಾನವನ್ನು ಯಾರು ಕೊಡ್ತಾರೆ ಇವರಿಗೆ? ಕಃ ಪುನರೇಶಾಂ ವರಿಷ್ಠ, ಈ ದೇಹ ಧಾರಣೆ ಮಾಡುವಂತಹ ದೇವತೆಗಳು ಮತ್ತು ಆ ಜ್ಞಾನವನ್ನು ಮಾಡಿಸಿಕೊಡುವಂತಹ ವ್ಯಕ್ತಿಗಳು ದೇವತೆಗಳೇನಿದ್ದಾರೆ ಅವರಲ್ಲಿ ಯಾರು ಉತ್ತಮರು? ಇದು ಎರಡನೆಯ ಪ್ರಶ್ನೆ, ವೈದರ್ಭಿ ಋಷಿಗಳು ಕೇಳಿದಂತಹ ಪ್ರಶ್ನೆ. ಇದಕ್ಕೆ ಮತ್ತೆ ಪಿಪ್ಪಲಾದರು ಬಹಳ ಸುಂದರವಾಗಿ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಕಾಶೋ ಹವಾ ಏಷ ದೇವೋ ವಾಯು ಅಗ್ನಿ ಆಪಃ ಪೃಥಿವೀ ವಾಂಗ್ಮನಃ ಚಕ್ಷುಶ್ರೋತ್ರಂಚತೆ ಪ್ರಾಕಾಶ್ಯ ಅಭಿವದಂತಿ ಇತ್ಯಾದಿಯಾಗಿ ವಾಕ್ಯಗಳಿಂದ ಆ ಎರಡನೆಯ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಪಿಪ್ಪಲಾದರು. ಸೃಷ್ಟಿಯನ್ನು ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ಮಾಡ್ತಾರೆ, ಅವರ ಅಂತರ್ಯಾಮಿಯಾಗಿದ್ದು ಭಗವಂತ ಮಾಡ್ತಾನೆ ಅಂತ ತಿಳಿಸಿ ಆದ ಮೇಲೆ ಅವರ ದೇಹಧಾರಣೆ ಸ್ಥಿತಿಯನ್ನು ಯಾರು ಮಾಡ್ತಾರೆ ಅನ್ನುವ ಪ್ರಶ್ನೆ ಇದೆ. ಇದರಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಒಟ್ಟು ಪಂಚಭೂತಗಳು, ಪಂಚತನ್ಮಾತ್ರಾಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ತದಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣದೇವರು, ಹೀಗೆ ಇಷ್ಟೆಲ್ಲ ಜನರು ಸೃಷ್ಟರಾದಂತಹ ಪ್ರಜೆಗಳಿಗೆ ದೇಹಧಾರಣೆಯನ್ನು ಮಾಡ್ತಾರೆ, ಅವರ ದೇಹದ ಧಾರಣೆಯನ್ನು ಸ್ಥಿತಿಯನ್ನು ಮಾಡ್ತಾರೆ ಮತ್ತು ಅವರಿಗೆ ಜ್ಞಾನವನ್ನು ಮಾಡಿಸಿಕೊಡ್ತಾರೆ, ವಿಷಯಗಳ ಜ್ಞಾನವಾಗುವಂತೆ ಮಾಡ್ತಾರೆ. ಈ ರೀತಿಯಾಗಿ ಉತ್ತರವನ್ನು ಹೇಳಿ ಮೊದಲ ಎರಡು ಪ್ರಶ್ನೆಗೆ ಉತ್ತರ ಹೇಳಿದಂತಾಯಿತು. ಯಾರು ಜ್ಞಾನವನ್ನು ಧಾರಣೆ ಮಾಡುವವರಾರು, ಜ್ಞಾನವನ್ನು ಕೊಡುವವರಾರು ಅಂತ ಹೇಳಿ ಆನಂತರ ಇವರಲ್ಲಿ ಯಾರು ಉತ್ತಮರು ಅನ್ನುವುದನ್ನು ವಿಪ್ಪಲಾದರು ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳೇನಿದ್ದಾರೆ ಇವರು ಪ್ರಜೆಗಳಿಗೆ ಜ್ಞಾನವನ್ನು ಮಾಡಿಸಿಕೊಡ್ತಾರೆ. ಪ್ರಕಾಶಯಂತೆ, ಜ್ಞಾನವನ್ನು ವಿಷಯಗಳ ಜ್ಞಾನವಾಗುವಂತೆ ಮಾಡ್ತಾರೆ. ಮತ್ತು ಉಳಿದ ದೇವತೆಗಳು ಅವರ ದೇಹಧಾರಕರಾಗಿ ಇದ್ದಾರೆ, ಸ್ಥಿತಿಯನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿ ಇವರಲ್ಲಿ ಅತ್ಯಂತ ಉತ್ತಮರಾದವರು ಮುಖ್ಯ ಪ್ರಾಣದೇವರು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಡೆದಂತಹ ಒಂದು ಪ್ರಸಂಗವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಮುಖ್ಯ ಪ್ರಾಣದೇವರು ಎಲ್ಲರಿಗಿಂತ ಉತ್ತಮರು ದೇವತೆಗಳಲ್ಲಿ ಅಂತ ತಿಳಿಸುವುದಕ್ಕೆ ನಡೆದಂತಹ ಪ್ರಸಂಗ ಇದು. ಒಮ್ಮೆ ದೇವತೆಗಳಲ್ಲಿ ವಾದ ಪ್ರಾರಂಭವಾಯಿತಂತೆ. ನಾನು ಉತ್ತಮ, ನಾನೇ ಪ್ರಜೆಗಳ ದೇಹಧಾರಣೆಯನ್ನು ಮಾಡ್ತೇನೆ ಅಂತ ಎಲ್ಲ ದೇವತೆಗಳು. ಆಗ ಮುಖ್ಯ ಪ್ರಾಣದೇವರು ಹೇಳ್ತಾರೆ, ನೀವಾರೂ ಅತ್ಯಂತ ಮುಖ್ಯರಲ್ಲ, ನಾನು ಪ್ರಜೆಗಳ ದೇಹದ ಧಾರಣೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಮತ್ತೆ ಪ್ರಜೆಗಳು ದೇವತೆಗಳು ಪ್ರಶ್ನೆ ಮಾಡಿದರಂತೆ, ಅದು ಹೇಗೆ ಸಾಧ್ಯ ಅಂತ ಕೇಳಿದರೆ ಅದಕ್ಕೆ ಒಂದು ನಿದರ್ಶನವನ್ನೇ ತೋರಿಸಿಬಿಡ್ತಾರೆ ಮುಖ್ಯ ಪ್ರಾಣದೇವರು. ಬ್ರಹ್ಮದೇವರ ದೇಹ, ಆ ಬ್ರಹ್ಮದೇವರ ದೇಹದಿಂದ ಮುಖ್ಯ ಪ್ರಾಣದೇವರು ಹೊರಗೆ ಬರ್ತಾರೆ. ಯಾವಾಗ ಬ್ರಹ್ಮದೇವರ ದೇಹದಿಂದ ಮುಖ್ಯ ಪ್ರಾಣದೇವರು ಹೊರಗೆ ಬಂದರೋ ಆಗ ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಆ ದೇಹದಲ್ಲಿ ನಿಲ್ಲಲಾಗುವುದಿಲ್ಲ, ಜೋರಾಗಿ ಎಳೆದು ಹೊರಹಾಕಿದಂತಾಗ್ತದೆ. ಎಲ್ಲರೂ ಕೂಡ ಆ ದೇಹದಿಂದ ಹೊರಗೆ ಬಂದುಬಿಡ್ತಾರೆ. ಇನ್ನು ಮುಖ್ಯ ಪ್ರಾಣದೇವರು ಯಾವಾಗ ಆ ದೇಹವನ್ನು ಮತ್ತೆ ಪ್ರವೇಶ ಮಾಡ್ತಾರೋ ಆಗ ಉಳಿದ ದೇವತೆಗಳಿಗೆ ಹೊರಗೆ ನಿಲ್ಲಲಾಗಲಿಲ್ಲಂತೆ. ಬಲಾತ್ಕಾರದಿಂದ ಎಳೆದು ತಂದು ಒಳಗೆ ಹಾಕಿದಂತೆ ಆ ದೇಹವನ್ನು ಪ್ರವೇಶ ಮಾಡ್ತಾರೆ ಉಳಿದ ದೇವತೆಗಳು. ಈ ರೀತಿಯಾಗಿ ಮುಖ್ಯ ಪ್ರಾಣದೇವರ ಮಹತ್ವವನ್ನು ತಿಳಿಸಿಕೊಡುತ್ತದೆ ಉಪನಿಷತ್ತು. ಇದು ಬೇರೆ ಉಪನಿಷತ್ತುಗಳಲ್ಲಿ ಇನ್ನೂ ಬೇರೆ ರೀತಿಯಾಗಿ ಈ ಕಥೆಯನ್ನು ತಿಳಿಸಿಕೊಡ್ತಾರೆ. ಅದನ್ನು ಕಲ್ಪಭೇದದಿಂದ ಹೊಂದಿಕೆ ಮಾಡಬೇಕು, ಅಥವಾ ಒಂದೇ ಕಲ್ಪದಲ್ಲಿ 2 ಬಾರಿ ಈ ಕಥೆ ನಡೆದಿದೆ ಎಂಬುದಾಗಿ ಅದನ್ನು ಹೋಲಿಕೆ ಮಾಡಬಹುದು ಎಂಬುದಾಗಿ ಟಿಪ್ಪಣಿಕಾರರೆಲ್ಲ ತಿಳಿಸಿಕೊಡ್ತಾರೆ. ದಾಸರಾಯರು ಕೂಡ ಇದನ್ನು ತಮ್ಮ ಮಧ್ವನಾಮದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣವೆಂದು ಪೇಳ್ವರು ಬುಧ ಜನ, ಅರಿತು ಪೆಣವೆಂದು ಪೇಳ್ವರು ಬುಧ ಜನ. ಕರಣಾಭಿಮಾನಿ ಸುರರು, ಇಂದ್ರಿಯಕ್ಕೆ ಅಭಿಮಾನಿಯಾದಂತಹ ಸುರರು, ಇಂದ್ರಿಯಾಭಿಮಾನಿಗಳು ದೇಹವನ್ನು ಬಿಟ್ಟರೆ ಅವನನ್ನು ಕುರುಡ, ಕಿವುಡ, ಮೂಕ ಎಂಬುದಾಗಿ ಕರೀತಾರಂತೆ. ಕಣ್ಣಿನಲ್ಲಿರುವ ಸೂರ್ಯ ಹೋದರೆ ಅವನಿಗೆ ಕಣ್ಣು ಕಾಣುವುದಿಲ್ಲ, ಅವನನ್ನು ಕುರುಡ ಅಂತ ಕರೀತಾರೆ. ಕಿವಿಯಿಂದ ಬೃಹಸ್ಪತ್ಯಾಚಾರ್ಯರು ಹೋದರೆ ಕಿವಿ ಕೇಳಿಸುವುದಿಲ್ಲ, ಅವನನ್ನು ಕಿವುಡ ಅಂತ ಕರೀತಾರೆ. ಹೀಗೆ ಬಾಯಿಂದ
ವಾಗಭಿಮಾನಿ ದೇವತೆಗಳು ಹೊರಗೆ ಹೋಗಿಬಿಟ್ರೆ, ಆ ದೇಹದಿಂದ ಹೊರಗೆ ಹೋದರೆ ಮಾತನಾಡಲು ಬರುವುದಿಲ್ಲ, ಅವನನ್ನು ಮೂಗ ಅಂತ ಕರೀತಾರೆ. ಹೊರತು ಅವನನ್ನು ಅವನ ಹೆಸರಿನಿಂದಲೇ ಕರೀತಾರೆ. ಆ ದೇಹವನ್ನು ಕೃಷ್ಣ, ರಾಮ, ವೇದವ್ಯಾಸ ಅಂತ ಏನೇನೋ ಹೆಸರಿಟ್ಟಿರ್ತಾರಲ್ಲ, ಆ ಎಲ್ಲ ಹೆಸರುಗಳಿಂದಲೇ ಆ ವ್ಯಕ್ತಿಯನ್ನು ಕರೀತಾರೆ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಗೆ ಹೋದರೆ. ಆದರೆ ಯಾವಾಗ ಮುಖ್ಯ ಪ್ರಾಣದೇವರು ಆ ದೇಹದಿಂದ ಹೊರಗೆ ಬರ್ತಾರೆಯೋ ಆ ಕ್ಷಣದಿಂದ ಆ ವ್ಯಕ್ತಿ ಆ ದೇಹವನ್ನು ಹೆಸರಿಟ್ಟು ಕರೆಯುವುದನ್ನು ಬಿಟ್ಟು ಬಿಡ್ತಾರೆ. ಶವ ಎಂಬುದಾಗಿ ಕರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ದಾಸರಾಯರು ತಿಳಿಸಿಕೊಡ್ತಾರೆ. ಅದರಂತೆ ಈ ಉಪನಿಷತ್ತಿನ ವಿಷಯವನ್ನೇ ಅಲ್ಲಿ ದಾಸರಾಯರು ತಿಳಿಸಿಕೊಟ್ಟಿದ್ದು. ಮುಖ್ಯ ಪ್ರಾಣದೇವರು ಯಾವಾಗ ದೇಹ ಬಿಟ್ಟು ಹೊರಗೆ ಬಂದರೋ ಆಗ ಎಲ್ಲ ದೇವತೆಗಳು ಕೂಡ ಆ ದೇಹದಿಂದ ತಾವು ಹೊರಗೆ ಬಂದು ಬಿಟ್ಟಿದ್ದಾರೆ, ಅಲ್ಲಿ ಇರಲಿಕ್ಕಾಗಲಿಲ್ಲ. ಅಷ್ಟು ಮಹತ್ವ ಮುಖ್ಯ ಪ್ರಾಣದೇವರಿಗೆ ಇದೆ. ಅಂದರೆ ದೇಹಧಾರಕರಾದ ಮತ್ತು ಆ ದೇಹಕ್ಕೆ ಜ್ಞಾನ ಪ್ರಕಾಶಕರಾದ ವಸ್ತುವ ಪ್ರಕಾಶಕರಾದಂತಹ ಜ್ಞಾನವನ್ನು ಕೊಡುವಂತಹ ದೇವತೆಗಳೇನಿದ್ದಾರೆ ಅವರೆಲ್ಲರಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ಅತ್ಯಂತ ಉತ್ತಮರು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ದೃಷ್ಟಾಂತವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ದುಂಬಿಯ ದೃಷ್ಟಾಂತವನ್ನು ಉಪನಿಷತ್ತು ನಮಗೆ ಕೊಡ್ತಾ ಇದೆ. ತದ್ಯಥಾ ಮಧುಮಕ್ಷಿಕಾ ಮಧುಕರ ರಾಜಾನಂ ಉಪಕ್ರಾಂತಂ ಸರ್ವಾ ಇವೋತ್ಕ್ರಮಂತೆ ತಸ್ಮಿನ್ ಪ್ರತಿಷ್ಠಮಾನೆ ಸರ್ವಾಹ ಇವ ಪ್ರತಿಷ್ಠಂತೆ ಏವಂ ವಾಂಗ್ ಮನಶ್ಚಕ್ಷುಶ್ರೋತ್ರಂಚ ಇತಿ. ದುಂಬಿಗಳ ಗುಂಪಿನಲ್ಲಿ ಒಂದು ಮುಖ್ಯಸ್ಥ ದುಂಬಿ ಇರ್ತದೆ, ರಾಣಿ ಜೇನು ಅಂತ ಕರೀತಾರೆ ಅದನ್ನು. ಆ ಮುಖ್ಯ ಜೇನು ಯಾವಾಗ ಹಾರ್ತದೆ ಉಳಿದ ಜೇನುಗಳೆಲ್ಲ ಅದರ ಹಿಂದೆ ಹಾರಿ ಹೋಗ್ತವೆ. ಅದು ಯಾವಾಗ ಕೂಡ್ತದೆ ಉಳಿದದ್ದೆಲ್ಲ ಅದನ್ನು ಅನುಸರಿಸಿಕೊಂಡು ಕೂಡ್ತವೆ. ಅದು ನಿಂತಾಗ ನಿಲ್ತದೆ. ಅದು ಏನೇನು ಕಾರ್ಯಗಳನ್ನು ಆ ಮುಖ್ಯ ದುಂಬಿ ಮಾಡ್ತದೆಯೋ ಆ ಎಲ್ಲ ಕಾರ್ಯಗಳನ್ನು ಉಳಿದ ದುಂಬಿಗಳು ಕೂಡ ಅದನ್ನು ಅನುಸರಿಸಿ ತಾವೂ ಕೂಡ ಅದರಂತೆಯೇ ಮಾಡ್ತಾ ಹೋಗ್ತವೆ. ಹಾಗೆಯೇ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ಕಣ್ಣು, ಕಿವಿ, ಮೂಗು, ತ್ವಗಿಂದ್ರಿಯಾಭಿಮಾನಿಗಳು, ವಾಗೀಂದ್ರಿಯಾಭಿಮಾನಿಗಳು, ಪ್ರತಿಯೊಬ್ಬರೂ ಕೂಡ ಮನಸ್ಸು ಮನೋಭಿಮಾನಿ ರುದ್ರದೇವರೂ ಕೂಡ ಎಲ್ಲರೂ ವಾಯುದೇವರನ್ನು ಅನುಸರಿಸಿಕೊಂಡು ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಉಪನಿಷತ್ತು ತಿಳಿಸಿ ಆ ಎಲ್ಲ ದೇವತೆಗಳು ಮುಖ್ಯ ಪ್ರಾಣದೇವರನ್ನು ಸ್ತೋತ್ರ ಮಾಡಿದರು ಅನ್ನುವುದನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅಗ್ನಿಯಿಂದ, ಸೂರ್ಯನಿಂದ, ವರುಣನಿಂದ ಯಾವ ಯಾವ ದೇವತೆಗಳು ಯಾವ ಯಾವ ಕಾರ್ಯವನ್ನು ಮಾಡ್ತಾರೆ ಅಭಿಮಾನಿ ದೇವತೆಗಳು, ಅವರೆಲ್ಲರಿಂದ ಅವರಲ್ಲಿದ್ದು ಪ್ರೇರಣೆ ಮಾಡಿ ಕಾರ್ಯವನ್ನು ಮಾಡಿಸುವವರು ನೀವು ಎಂಬುದಾಗಿ ಮುಖ್ಯ ಪ್ರಾಣದೇವರನ್ನು ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು ಅಂತ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ತೇ ಪ್ರೀತಾಃ ಪ್ರಾಣಂ ಸ್ತುನ್ವಂತಿ ಏಷೋಗ್ನಿಸ್ತಪತ್ಯೇಷ ಸೂರ್ಯ ಏಷ ಪರ್ಜನ್ಯೋ ಮಘವಾನ್ ಏಷ ಪೃಥ್ವಿ ರೈರ್ದೇವಃ ಸದಸಚ್ಚಾಂ ಮೃತಂಚೇತ. ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಇದ್ದು ನೀನೇ ಎಲ್ಲರಿಂದಲೂ ಕೂಡ ಕಾರ್ಯವನ್ನು ಮಾಡಿಸ್ತೀಯಪ್ಪ ಎಂಬುದಾಗಿ ಮುಖ್ಯ ಪ್ರಾಣದೇವರನ್ನು ಎಲ್ಲ ದೇವತೆಗಳು ಈ ವೃತ್ತಾಂತದ ನಂತರದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿದ ಉಪನಿಷತ್ತು ಮತ್ತೊಂದು ದೃಷ್ಟಾಂತವನ್ನು ಕೊಡ್ತದೆ. ಮುಖ್ಯ ಪ್ರಾಣದೇವರು ಹೇಗಿದ್ದಾರೆ ಎಲ್ಲರಿಗೂ ಆಶ್ರಯವಾಗಿ ಅನ್ನುವುದಕ್ಕೆ ಒಂದು ಬಂಡಿಯ ಚಕ್ರವನ್ನು ದೃಷ್ಟಾಂತವನ್ನಾಗಿ ಕೊಡ್ತಾ ಇದ್ದಾರೆ. ಬಂಡಿಯ ಗಾಲಿ ಚಕ್ರ ಏನಿರ್ತದೆ ಅದರ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರದ ವಸ್ತು ಇರುತ್ತದೆ. ಆ ವೃತ್ತಕ್ಕೇನೆ ಅಂಟಿಕೊಂಡು ಉಳಿದ ಎಲ್ಲ ಅಲಗುಗಳು ಇರುತ್ತವೆ, ಉಳಿದ ಎಲ್ಲ ಕಡ್ಡಿಗಳು. ಒಂದು ವೇಳೆ ಆ ಮಧ್ಯದ ವೃತ್ತ ಮುರಿದು ಹೋದರೆ ಉಳಿದ ಅಲಗುಗಳೆಲ್ಲ ಆಶ್ರಯವಿಲ್ಲದಂತೆ ಜೋತಾಡಲಿಕ್ಕೆ ಶುರುವಾಗ್ತವೆ. ಆ ಚಕ್ರ ನಿಲ್ಲುವುದೇ ಇಲ್ಲ, ಯಾವ ಕೆಲಸಕ್ಕೂ ಬರದಂತಾಗಿ ಬಿಡುತ್ತದೆ ಆ ಚಕ್ರ. ಹೇಗೋ ಅದರಂತೆ ಮುಖ್ಯ ಪ್ರಾಣದೇವರು ಅವರನ್ನು ಆಶ್ರಯಿಸಿಕೊಂಡು ಉಳಿದ ಎಲ್ಲ ದೇವತೆಗಳಿದ್ದಾರೆ ದೇಹದಲ್ಲಿ. ಯಾವಾಗ ಮುಖ್ಯ ಪ್ರಾಣದೇವರು ಆ ದೇಹದಿಂದ ಹೊರಗೆ ಹೋಗ್ತಾರೋ ಆಗ ಅವರಲ್ಲಿ ಆಶ್ರಯವನ್ನು ಪಡೆದಂತಹ ಉಳಿದ ಎಲ್ಲ ದೇವತೆಗಳು ಅವರು ಕೂಡ ಅವರನ್ನು ಅನುಸರಿಸಿ ಹೋಗ್ತಾರೆ. ಮುಖ್ಯ ಪ್ರಾಣದೇವರು ಹೋದ ಮೇಲೆ ಆ ದೇಹದಲ್ಲಿ ಉಳಿದ ದೇವತೆಗಳಿಗೆ ಉಳಿಯಲಿಕ್ಕೆ ಆಗುವುದೇ ಇಲ್ಲ, ಇದ್ದು ಯಾವ ಕಾರ್ಯಗಳನ್ನೂ ಮಾಡಲಾಗುವುದಿಲ್ಲ ಅನ್ನುವುದನ್ನು ಈ ದೃಷ್ಟಾಂತದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರೇ ಈ ದೇಹಧಾರಕರಾದಂತಹ ಮತ್ತು ಪ್ರಕಾಶಕರಾದಂತಹ ಜ್ಞಾನವನ್ನು ಕೊಡುವಂತಹ ಎಲ್ಲ ದೇವತೆಗಳಲ್ಲಿ ಉತ್ತಮರು ಎಂಬುದಾಗಿ ಆ ವೈದರ್ಭಿ ಋಷಿಗಳ ಪ್ರಶ್ನೆಗೆ, ಎರಡನೆಯ ಪ್ರಶ್ನೆಯನ್ನೇನು ಕೇಳಿದ್ದರೂ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಪಿಪ್ಪಲಾದರು. ಆ ನಂತರ ಕೌಸಲ್ಯರು ಮೂರನೆಯವರು, ಇವರು ಬಂದು ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರ ಇಷ್ಟೆಲ್ಲ ಮಹಿಮೆಯನ್ನು ಕೇಳಿ ಆದ ಮೇಲೆ ಆ ಮುಖ್ಯ ಪ್ರಾಣದೇವರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕೌಸಲ್ಯರು.
ಭಗವನ್ ಕುತ ಏಷ ಪ್ರಾಣೋ ಜಾಯತೆ. ಪ್ರಾಣದೇವರ ಮಹಿಮೆಯನ್ನು ಇಷ್ಟೆಲ್ಲ ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದೀರಿ. ಈ ಮುಖ್ಯ ಪ್ರಾಣದೇವರು ಯಾರಿಂದ ಸೃಷ್ಟಿ ಮಾಡಲ್ಪಡುತ್ತಾರೆ? ಮುಖ್ಯ ಪ್ರಾಣದೇವರ ಸೃಷ್ಟಿ ಯಾರಿಂದ? ಕಥಮಾಯಾತ್ಯಸ್ಮಿನ್ ಶರೀರೆ, ಶರೀರದಲ್ಲಿ ಹೇಗೆ ಪ್ರವೇಶವನ್ನು ಮಾಡ್ತಾರೆ? ಜೀವರ ಶರೀರದಲ್ಲಿ ಆತ್ಮಾನಂ ವಾ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ, ದೇಹವನ್ನು ಪ್ರವೇಶ ಮಾಡಿ ಆದ ಮೇಲೆ ತಮ್ಮನ್ನು ತಾವು ವಿಭಾಗ ಮಾಡಿಕೊಂಡು ಅನೇಕ ರೂಪಗಳಿಂದ ಅಲ್ಲಿ ಹೇಗೆ ವಾಸವನ್ನು ಮಾಡ್ತಾರೆ? ಕೇನೋತ್ಕ್ರಮತೆ ಕಥಂ ಬಾಹ್ಯಂ ಅಭಿಧತ್ತೆ ಕಥಂ ಅಧ್ಯಾತ್ಮಂ, ಮತ್ತು ಉತ್ಕ್ರಾಂತಿ ಹೇಗೆ, ಮತ್ತು ಬಾಹ್ಯ ಪದಾರ್ಥಗಳನ್ನು, ದೇಹದ ಒಳಗಿರುವಂತಹ ಪದಾರ್ಥಗಳನ್ನು ಅವರು ಹೇಗೆ ಧಾರಣೆಯನ್ನು ಮಾಡ್ತಾರೆ ಇತ್ಯಾದಿಯಾಗಿ ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕೆ ಪಿಪ್ಪಲಾದರು ಅವರನ್ನು ಪ್ರಶಂಸೆ ಮಾಡ್ತಾರೆ. ಬಹಳ ಉತ್ತಮವಾದಂತಹ ಪ್ರಶ್ನೆಗಳನ್ನು ನೀವು ಕೇಳಿದ್ದೀರಿ ಅಂತ ಪ್ರಶಂಸೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಏತದ್ವೈ ಸತ್ಯ, ಮೂರನೇ ಪ್ರಶ್ನೆ, ಕೌಸಲ್ಯರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಆತ್ಮತ ಏಷ ಪ್ರಾಣೋ ಜಾಯತೆ ಯಥೈಷಾ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ. ಮುಖ್ಯ ಪ್ರಾಣದೇವರ ಸೃಷ್ಟಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ಬೋದಲ್ಲ. ಯಾಕೆಂದರೆ ಇಷ್ಟೆಲ್ಲ ಮಹಿಮೋಪೇತರಾದ ಮುಖ್ಯ ಪ್ರಾಣದೇವರಿಗೆ ಸೃಷ್ಟಿಯನ್ನು ಯಾಕೆ ಹೇಳಬೇಕು ಅಂತಂದರೆ, ಅದಕ್ಕೆಂತಾರೆ ಮುಖ್ಯ ಪ್ರಾಣದೇವರು ಉತ್ತಮರಾಗಿರಬಹುದು, ಆದರೆ ಇವರು ಸ್ವತಂತ್ರರಲ್ಲ, ಸರ್ವೋತ್ತಮರಲ್ಲ. ಅಂದ ಮೇಲೆ ಇವರಿಗೆ ಸೃಷ್ಟಿಯನ್ನು ಒಪ್ಪಬೇಕಾಗ್ತದೆ. ಇವರಿಗಿಂತಲೂ ಉತ್ತಮನಾದ ಭಗವಂತ ಇದ್ದಾನೆ ಅಂದ ಮೇಲೆ ಇವರಿಗೂ ಸೃಷ್ಟಿಯನ್ನು ಅಂಗೀಕಾರ ಮಾಡಲೇಬೇಕು ಅಂತ ಹೇಳಿ, ಆತ್ಮತಃ ಮುಖ್ಯ ಪ್ರಾಣದೇವರು ಪರಮಾತ್ಮನಿಂದ ಸೃಷ್ಟರಾಗ್ತಾರೆ ಎಂಬುದಾಗಿ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರನ್ನು ಕೂಡ ಭಗವಂತನೇ ಸೃಷ್ಟಿ ಮಾಡ್ತಾನೆ. ಅಂತಹ ಭಗವಂತನ ಪ್ರೇರಣೆಯಿಂದಲೇ ಇವರು ದೇಹವನ್ನು ಪ್ರವೇಶ ಮಾಡ್ತಾರೆ. ಕಥಮಾಯಾತ್ಯಸ್ಮಿನ್ ಶರೀರೆ, ಶರೀರವನ್ನು ಹೇಗೆ ಪ್ರವೇಶ ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಅದಕ್ಕೂ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರು ಭಗವಂತನ ವಿಶೇಷವಾದಂತಹ ಪ್ರೇರಣೆಯಿಂದ ದೇಹವನ್ನು ಪ್ರವೇಶ ಮಾಡ್ತಾರೆ. ಆತ್ಮಾನಂ ವಾ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ, ದೇಹವನ್ನು ಪ್ರವೇಶ ಮಾಡಿ ಆದ ಮೇಲೆ ತಮ್ಮನ್ನು ತಾವು ವಿಭಾಗ ಅನೇಕ ರೂಪಗಳಾಗಿ ವಿಂಗಡಣೆ ಮಾಡಿಕೊಂಡು ಅಲ್ಲಿ ಹೇಗೆ ಇರುತ್ತಾರೆ ಅಂತ ಪ್ರಶ್ನೆಯನ್ನು ಮಾಡಿರ್ತಾರೆ. ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರು ದೇಹವನ್ನು ಪ್ರವೇಶ ಮಾಡಿ ಆದ ಮೇಲೆ 5 ರೂಪಗಳನ್ನು ತೆಗೆದುಕೊಳ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬಂತಹ 5 ರೂಪಗಳನ್ನು ತಾವು ತೆಗೆದುಕೊಂಡು ದೇಹದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿ ಮತ್ತೊಂದು ಮುಖ್ಯವಾದ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರ ಮಗ ದಾಸಪ್ರಾಣ ಎಂಬುದಾಗಿ ಕರೆಯಬಹುದು. ಅಂತಹ ಪ್ರಾಣದೇವರು, ಅವರನ್ನು ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಸೃಷ್ಟಿ ಮಾಡ್ತಾರಂತೆ. ಸೃಷ್ಟಿ ಮಾಡಿ ಆದ ಮೇಲೆ ಅವರನ್ನೂ ಕೂಡ 5 ರೂಪಗಳಿಂದ ವಿಭಜಿಸ್ತಾರೆ. 5 ರೂಪಗಳನ್ನು ಕೊಡ್ತಾರೆ ಅವರಿಗೆ. ಅವರ ಹೆಸರು ಕೂಡ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುದಾಗಿ. ಅಂತಹ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡಿ ಹೇಗೆ ಒಬ್ಬ ಚಕ್ರವರ್ತಿ, ಅದ್ಭುತವಾದಂತಹ ಸಾಮರ್ಥ್ಯವುಳ್ಳ ಚಕ್ರವರ್ತಿ ತನ್ನ ಮಕ್ಕಳಿಗೆ, ತಾನು ಮಕ್ಕಳನ್ನು ಪಡೆದ ನಂತರದಲ್ಲಿ ತನ್ನ ಮಕ್ಕಳಿಗೆ ಒಂದೊಂದು ರಾಜ್ಯವನ್ನು ಕೊಟ್ಟು ಅವರಿಗೆ ನೀವು ಈ ರಾಜ್ಯದಲ್ಲಿ ರಾಜ್ಯಭಾರವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾನೋ, ಅದರಂತೆ ಮುಖ್ಯ ಪ್ರಾಣದೇವರು ಮಾಡ್ತಾರೆ ಅಂತ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಯಥಾ ಸಮ್ರಾಡೇವ ಅಧಿಕೃತಾನ್ ವಿನಿಯುಕ್ತ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವೇತಿ ಏವಂ ಏಷ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ. ಒಬ್ಬ ಸಾಮ್ರಾಟ್ ಚಕ್ರವರ್ತಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಡುವಂತೆ ಮುಖ್ಯ ಪ್ರಾಣದೇವರು ಈ ದಾಸಪ್ರಾಣ ಸೃಷ್ಟಿಯನ್ನು ಮಾಡಿ ಅವರಿಗೆ ತನ್ನ ಈ ಒಂದು ದೇಹದಲ್ಲಿ ಒಂದೊಂದು ಪ್ರದೇಶವನ್ನು ಕೊಟ್ಟು ಆಯಾ ಪ್ರದೇಶದಲ್ಲಿ ಇದ್ದುಕೊಂಡು ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಅವರನ್ನು ನಿಯಮನ ಮಾಡ್ತಾರೆ ಮುಖ್ಯ ಪ್ರಾಣದೇವರು. ಅವರನ್ನು ಪ್ರೇರಣೆ ಮಾಡಿ ತಾವೇ ಆ ಕಾರ್ಯವನ್ನೂ ಕೂಡ ಮಾಡಿಸುತ್ತಾರೆ ಅಂತ ತಿಳಿಸ್ತಾ ಇದೆ. ಅಂತಹ 5 ರೂಪಗಳು, ದಾಸಪ್ರಾಣನ ರೂಪಗಳು ಮತ್ತು ಮುಖ್ಯ ಪ್ರಾಣದೇವರ ರೂಪಗಳು ಎಲ್ಲಿ ಎಲ್ಲಿ ಇದೆ ದೇಹದಲ್ಲಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೃದಯ ಪ್ರಾಣ, ಪ್ರಾಣದೇವರು, ಪ್ರಾಣ ರೂಪದಿಂದ ಇರುವಂತಹ ಮುಖ್ಯ ಪ್ರಾಣದೇವರು ಹೃದಯದಲ್ಲಿ ಇರ್ತಾರೆ. ಅಪಾನ ರೂಪದಿಂದ ಇರುವಂತಹ ಮುಖ್ಯ ಪ್ರಾಣದೇವರು
ಗುದದ್ವಾರದಲ್ಲಿ ಆ ದಾಸಪ್ರಾಣನನ್ನು ಸ್ಥಾಪಿಸಿ ತಾವು ಅವನನ್ನು ಪ್ರೇರಣೆ ಮಾಡ್ತಾರೆ. ಆನಂತರದಲ್ಲಿ ನಾಭಿಯಲ್ಲಿ ಸಮಾನ ಎಂಬ ರೂಪದಿಂದ ಇರ್ತಾರೆ ಮತ್ತು ಉದಾನ ಎಂಬಂತಹ ರೂಪದಿಂದ ಸುಷುಮ್ನಾ ನಾಡಿಯಲ್ಲಿ ಇದ್ದುಕೊಂಡು ನಮಗೆ ಉತ್ಕ್ರಾಂತಿಯನ್ನು ಕೊಡ್ತಾರೆ. ವ್ಯಾನ ಎಂಬಂತಹ ರೂಪದಿಂದ ನಮ್ಮ ದೇಹದಲ್ಲಿ ಇದ್ದವರಾಗಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡ್ತಾರೆ ಅಂತ ಹೀಗೆ 5 ರೂಪಗಳನ್ನು ತಿಳಿಸಿಕೊಡ್ತಾರೆ. ಮುಖ್ಯ ಪ್ರಾಣದೇವರ ಸಂಚಾರಿ ರೂಪವನ್ನು ವ್ಯಾನ ಅಂತ ಕರೀತಾರೆ. ಈಗಿನ ವ್ಯಾನ್ ಅಂತ ಇಂಗ್ಲೀಷ್ ಶಬ್ದ ಇದೆ ನೋಡ್ರಿ, ವಾಹನಗಳಿಗೆ ವ್ಯಾನ್ ಅಂತ ಕರೀತಾರೆ ಕೆಲವು ವಾಹನಗಳಿಗೆ. ಅದು ಕೂಡ ಎಲ್ಲ ಕಡೆಗೆ ಸಂಚಾರ ಮಾಡ್ತದೆಯೋ ಏನೋ ಅನ್ನುವುದಕ್ಕಾಗಿ ಅದನ್ನು ವ್ಯಾನ್ ಅಂತ ಕರೆದಿರಬೇಕು. ಅವರು ಉಪನಿಷತ್ತು ನೋಡಿರಬೇಕನ್ನಿಸ್ತದೆ. ಎಲ್ಲ ಕಡೆಗೆ ಸಂಚಾರ ಮಾಡುವ ಮುಖ್ಯ ಪ್ರಾಣದೇವರನ್ನು ವ್ಯಾನ ಅಂತ ಕರೀತಾರೆ ಅಂದಮೇಲೆ ಎಲ್ಲ ಕಡೆಗೆ ಸಂಚಾರ ಮಾಡುವಂತಹ ನಮ್ಮ ಈ ವಾಹನಕ್ಕೂ ವ್ಯಾನ್ ಅಂತ ಹೆಸರಿಡೋಣ ಅಂತ ಯೋಚನೆ ಮಾಡಿ ಅವರು ವ್ಯಾನ್ ಅಂತ ಹೆಸರಿಟ್ಟಿರಬೇಕು ಅಂತ ಅನ್ನಿಸ್ತದೆ. ಹಾಗೆ ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಎಲ್ಲ ಕಡೆಗೆ ಸಂಚಾರ ಮಾಡ್ತಾರೆ. ಅವರನ್ನು ವ್ಯಾನ ಎಂಬುದಾಗಿ ಕರೀತಾರೆ. ಹೀಗಿರುವಂತಹ 5 ರೂಪಗಳಿಂದ ಮುಖ್ಯ ಪ್ರಾಣದೇವರು ಅನೇಕ ಕಾರ್ಯಗಳನ್ನು ನಮ್ಮ ದೇಹದಲ್ಲಿ ಮಾಡ್ತಾರೆ. ಆ ಎಲ್ಲ ಕಾರ್ಯಗಳು ಕೂಡ ಆ ದಾಸಪ್ರಾಣನಿಂದ ತಾವು ಅವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಮಾಡಿಸುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಮ್ಮ ದೇಹದ ಸಂರಕ್ಷಣೆ, ಶ್ವಾಸೋಚ್ಛ್ವಾಸಗಳು, ಮಲದ ವಿಸರ್ಜನೆ, ನಮ್ಮ ಉತ್ಕ್ರಾಂತಿ ಎಲ್ಲವನ್ನೂ ಕೂಡ ಮುಖ್ಯ ಪ್ರಾಣದೇವರೇ ನಮ್ಮಲ್ಲಿದ್ದು ಮಾಡಿಸ್ತಾರೆ ಅನ್ನುವ ವಿಚಾರವನ್ನು ಮತ್ತೆ ಮುಂದೆ ತಿಳಿಸುವವರಿದ್ದಾರೆ. ಅಂತಹ ವಿಚಾರಗಳನ್ನೆಲ್ಲ ನಾಳೆಯ ದಿವಸ ತಿಳಿಯೋಣ. ಇವತ್ತಿನ ದಿವಸ ಯಥಾಶಕ್ತಿ ಯಥಾಮತಿ ಗುರುಗಳ ಅನುಗ್ರಹದಿಂದ 4 ಮಾತುಗಳನ್ನು ಆ ಭಗವಂತನ ಪಾದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿರುವಂತಹ ಉತ್ತಮವಾದಂತಹ ಎಲ್ಲ ವಿಷಯಗಳು ಆ ಗುರುಗಳೇ ನನ್ನಲ್ಲಿ ನಿಂತು ನುಡಿಸಿದ್ದಾರೆ. ತಪ್ಪುಗಳೆಲ್ಲ ನನ್ನದು, ಅವುಗಳನ್ನೆಲ್ಲ ಹಿರಿಯರು ಕ್ಷಮಿಸಿ ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ 4 ಮಾತುಗಳನ್ನು ಗುರುವಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದಂತಹ ಸೀತಾಪತೆ ಶ್ರೀಮನ್ ಮೂಲರಾಮಚಂದ್ರ ದೇವರಲ್ಲಿ ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.